ಲಾ 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 ಲಾ. ಹೇಳ ತಲೆಯಾಗ ಏನೈತೆ ಹೇಳಿ ನೀ ಎಲ್ಲ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ನಾವು. ಎಲ್ಲ ಬಜ ಏನಂದ್ರೆ ಜೂನಿಯರ್ ಆರ್ಟಿಸ್ಟ್ ಬೇಕಂದ್ರೆ ಇಲ್ಲ ಅದಾನ ಸಣ್ಣವ. ಹೌದು ಹಾ ನೋಡ ಟ್ರೈ ಮಾಡೋಣ. ಅಲ್ಲ ಕೇಳ ಯಾವ್ದಲ್ಲ ಇದು ಗಾಡಿ ಅಣ್ಣ ಅಣ್ಣ ನೀನ್ ಈ ರೀತಿ ಗಾಡಿ ಓಡುತ್ತಾ ಇದ್ರೆ ನಾನು ಹೆಂಗ್ಲ ನೋಡೋಕೆ ಆಗಿಲ್ಲ. ಅಲ್ಲ ಕೇಳ ಅಲ್ಲ ಮುಂಡೆ ನೀನಾದ್ರೂ ಮುಂದೆ ಹೋಗ್ತಾ ಇದ್ರೆ ಆಗ್ತಿತ್ತು ಕಳ್ಳ. ಅಣ್ಣಯ್ಯ ಓಡಿಸಿ ಕಣಪ್ಪ ನನಗ್ ನೋಡಕ್ ಆಗ್ತಾ ಇಲ್ಲ ಕಣ ದೇವ್ರು. ಓಡಿಸ್ಬಿಡೋಣ ಬಾರಿ ಚಲೋ ಆಡಿದೆಲ್ಲ. ಮತ್ತೆ ಯಾರು ಮಾಡ್ತೆ ಅಣ್ಣ ಮತ್ತೆ जो मैं बोलता हूँ वो मैं करता हूँ, जो मैं बोल नहीं सकता हूँ अब मैं क्या कहूँ. ಪೇಜ್ ಇತ್ತು ಭಾಳ ಚಂದ ಮಾಡ್ತಾನೆ. ಅಕ್ಷಯ್ ಕುಮಾರ್, ಅಜಯ್ ದೇವಗನ್, ನಾನಾ ಪಾಟೇಕರ್, ಮೋದಿದು, ರಾಹುಲ್ ಭಾರಿ ತೆಗಿದ. अरे कैसा लगता है कि कोई मेरे सामने किसी और की बेइज्जती करे तो बहुत ही अच्छा लगता है, लेकिन मेरे सामने किसी और का ವಾಯ್ಸ್ ಚಲೋ ತೆಗಿತಾನ. किसी और की तारीफ करे तो मुझे कैसे लगेगा मुझे बताओ जरा. टेंशन टेंशन बाबू टेंशन, गाड़ी क्यों नहीं रखती है ना. आ टाइप फील होता भाई. ಬಟ್ ನಾನು ಸ್ವಲ್ಪ ನರ್ವಸ್ ಇರ್ತೇನೆ ಸ್ವಲ್ಪ. ಅದೇ ಎಲ್ಲರಿಗೂ ಇರ್ತೈತಿ, ನಮ್ಗೀಗೂ ಇರ್ತೈತಿ. ನಮ್ಗೀಗೂ ನಾ ಇಷ್ಟೆಲ್ಲ ವ್ಲಾಗ್ ಮಾಡೀನಿ, ಇಷ್ಟೆಲ್ಲ ಮಾತಾಡ್ತೀನಲ್ಲ. ಈಗ ನಾನು ವ್ಲಾಗ್ ಮಾಡಿ ಮಾತಾಡೋಕಂದ್ರಲ್ಲ ನನಗೆ ಮಾತು ಬರೋದಿಲ್ಲ ಆ ಟೈಮ್ನಾಗ. ಆದ್ರೆ ಅದು ಹೆಂಗಿರ್ಬೇಕಾ ನಮಗೂ ಹೆಂಗಾಕೈತಿ ಕ್ಯಾಮ್ರಾ ಹಿಡಿದು ಕೂಡ್ಲೆ ಬ್ಯಾಕ್ಗ್ರೌಂಡ್ನಾಗ ಹಾಡು ಬರ್ತಿರ್ತೈತಿ. ಯಾವ್ದು ಹೇಳ, ಏಕೋ ಕಾಣೆ ನಂಗೆ ನಾಚಿಕೆ ಆಗುತ್ತೆ ಅಂತೇಳಿ ಆ ಟೈಮ್ ಹಂಗದ. ಅವ ಏನೈತಿ ಸ್ಟಾರ್ಟಿಂಗ್ ನೀ 1, 2, 3 ವಿಡಿಯೋ ಮಾಡೋವರೆಗೂ ನಿನಗೆ ಅದು ಇದ್ದೇ ಇರ್ತೈತಿ. ನೀ ಅದು ಹೋಗ್ಲಿ, ಅದು ಹೋದ್ಮೇಲೆ ನಾ ವಿಡಿಯೋ ಮಾಡ್ತೀನಿ ಅಂದ್ರೆ ನೀ ಮಾಡುದಿಲ್ಲ ನೀನು. ಅದಕ್ಕೆ ನಾನು ಇವಾಗ ಮತ್ ನಾ ಇನ್ನೊಂದು ಸಜೆಷನ್ ಬ್ರದರ್, ನೀನ ಮೋಟೋ ಬ್ಲಾಗಿಂಗ್ಗಿಂತ ಏನ ಈಗ ಸದ್ಯಕ್ಕೆ ಟ್ರೆಂಡಿಂಗ್ನಾಗ ಇರೋದು ಇನ್ಸ್ಟಾ ಪ್ಲಸ್ ಯೂಟ್ಯೂಬ್ ಒಳಗೆ ಶಾರ್ಟ್ ವಿಡಿಯೋಸ್ ಆಗೋ ಕಾಮಿಡಿಗೆ ಹೋಗ, ಅಥವಾ ವಿತ್ ಸೀರಿಯಸ್ ಮೆಸೇಜ್ ಇರೋದು, ಅದ್ರೊಳಗೆ ಮಸಾಲಾನೂ ಇರಲಿ ಕಾಮಿಡಿನೂ ಇರಲಿ. ಯಾವಾಗಾರ ನಡಕ್ ನೀಂದ ಈಗ ಏನು ಮಿಮಿಕ್ರಿ ಮಾಡಿದ್ದೀನಿ ನೋಡ, ಮಿಮಿಕ್ರಿ ಮಾಡಿದ್ ಬಿಡ ಆಳ್ ಓಡಾಕತ್ತಾವ ನೋಡ್ತಾರ ಮಂದಿ. ಅದಕ್ಕೆ ಏನ್ ಮಾಡ್ಬೇಕ, ವೀಕ್ಲಿ 2 ವಿಡಿಯೋ ಬಿಡೋ ಆ ರೀತಿ ಪ್ಲಾನ್. ಫಸ್ಟ್ ಡೈಲಾಗ್ ಬರಿ. ಈಗ ಫಾರ್ ಎಕ್ಸಾಂಪಲ್ ನಾನಾ ಪಾಟೇಕರ್ದ ನೀನ್ ಮಾಡಿದಿ, ನಾನಾ ಪಾಟೇಕರ್ದ ಡೈಲಾಗ್ ಹೇಳ್ಬೇಕ. ಈಗ ಎಕ್ದಮ್ ನೀ ತಲೆ ಒಳಗ್ ಬಂತ ಕ್ಯಾಮ್ರಾ ಆನ್ ಮಾಡಿದೆ ಮಾತಾಡಕ್ ಹೋದಿಲ್ಲ, ಬರುದಿಲ್ಲ. ನೀ ಅವಾಗ ಏನ್ ಮಾಡ್ಬೇಕ, ಫಸ್ಟ್ ಡೈಲಾಗ್ ಬರ್ಕೋ, ಪ್ರಾಕ್ಟೀಸ್ ಮಾಡ. ನಾನಾ ಪಾಟೇಕರ್ದ ಕ್ಯಾಮ್ರಾ ಆನ್ ಮಾಡ್ಕೋ, ಮಾತಾಡ. ಅದೇ ಬಂದ್ ಕೂಡ್ಲೆಲ್ಲ ಎಲ್ಲರ ನಡಕ ಅಂದಿದ್ದ ಪೌಸ್ ಮಾಡಿದ್ದ ಕಟ್ ಮಾಡಿ ಎಡಿಟ್ ಮಾಡ ಬಿಟ್ಟು. ಇನ್ಸ್ಟೆಂಟ್ ಆಗಿ ಮಾಡಕ್ ಹೋದಿ ನಿನಗದ ಡೈಲಾಗ್ ಮರೀತಿ ಅಥವಾ ಇದು ಮಾಡ್ತಿ. ಅದಕ್ಕೆ ಕೆಲವೊಂದಿಷ್ಟು ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನ ರೀಲ್ ಮಾಡ. ಈಗ ಮುಗಿತಿ, ನೀ ಹೇಳಿದ್ ರೆಕಾರ್ಡ್ ಆಗೈತಿ. ಇಲ್ಲ ಈಗ ನೀ ಹೇಳಿದ್ ರೆಕಾರ್ಡ್ ಆಗೈತಿ. ಈಗ ಅದ ನಮಗೂ ಅದೇನ ಅಂತಾರಲ್ಲ ಹಿತ್ತ, ಬಟ್ ಅದನ್ನ ನಾವು ಬಳಸಲಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ. ಬೇರೆದ್ರಾಗ ಬಿದ್ವಿ ನಾವು. ವೀರೇಂದ್ರ ಗೋಪಾಲ್ ಅಂತ ಭಾರಿ ಮಾಡಿದೆ ನಾವು. ಹಿಟ್ಟಿ ಬಂತ ವೀರಭದ್ರ ಉರ್ಫ್ ಪ್ರೀತಮ್ ಅಲಿಯಾಸ್ ಪ್ರೀತಮ್ ಅಲಿಯಾಸ್ ಅಲ್ಲ, ಉರ್ಫ್ ಅಂತ. ಅಲಿಯಾಸ್ ಅಂತ ಮತ್ತೆ ಸ್ಟೇಷನ್ ರೆಕಾರ್ಡ್ ಆ ವಿಡಿಯೋ ಅಪ್ಪೆ ಹಾಕಿನಲ್ಲ ಮೊನ್ನೆ ಇಲ್ಲೇ ಕರ್ವಿಂಗ್ನಾಗ.
ಅದ ಓಡೈತಿ, ಚಲೋ ಓಡೈತಿ, ಇಲ್ಲ ಅಂತಲ್ಲ. ಅದ್ರಾಗ ಮಂದಿ ಕೆಲವೊಬ್ರಷ್ಟು ಮಂದಿ ಹಿಂಗ ಕೆಲವೊಂದ್ 2-4 ಮಂದಿ ನೆಗೆಟಿವ್ ಕಮೆಂಟ್. ಆಮೇಲೆ ಅವ್ರಿಗೆ ಅದ ಹೇಳಿದೆ, ಫಸ್ಟ್ ವಿಡಿಯೋ ನೋಡ್ರಿ, ಅದ್ರೊಳಗ ಈಗ ನಾವ್ ಇದ ರೋಡ್ ಅದ, ನಾವ್ ಅಡ್ಡಾಡ್ಯದ ಸಿಂಗಲ್ ರೋಡ್, ಕ್ರೇನ್ ಐತಿ, ದೊಡ್ಡ ಕ್ರೇನ್ ಸ್ಪೀಡ್ ಕಡಿಮೆ, ನಮ್ದು ನಾರ್ಮಲ್ ಸ್ಪೀಡ್ 30-40 ಹೋಗ್ತಿರ್ತೀವಿ ನಾವು. ಬಹಳ ದೂರದಿಂದ ಫಾಲೋ ಮಾಡ್ಕೊಂತ ಬಂದೆ. ಅವಂಗ ಒಂದ್ ಕರ್ವಿಂಗ್ನಾಗ ಜಾಗ ಸಿಕ್ತೆ, ಅವ ಸಿಗ್ನಲ್ ಕೊಟ್ಟ ನನಗೆ ಸಿಗ್ನಲ್ ಕೊಟ್ಕೊಳ್ಳೆ ನಾ ಓವರ್ಟೇಕ್ ಮಾಡ್ಕೊಂಡೆ. ನೀವು ಆ ಬೈಕ್ ನಾವ್ ಎಲ್ಲಿದ್ದ ಗೊತ್ತಿಲ್ಲ ಮರ್ರೆ, ಹಿಂದ್ಗಡೆ ಕಂಡಿಲ್ಲ, ಬಿಟ್ಟಿಲ್ಲ, ಮಿರರ್ನಾಗ ಕಂಡಿಲ್ಲ, ಸಡನ್ಲಿ ಬಂದ್ಬಿಟ್ಟಪ್ಪ. ಅದ ನಾನು ಹಾಕಿದ್ರೆ ಕೆಲವೊಂದಿಷ್ಟು ಮಂದಿ ನೀವು ಕರ್ವಿಂಗ್ನಾಗ ಓವರ್ಟೇಕ್ ಮಾಡಿದ್ದ ತಪ್ಪ. ಅದಂದೆ ಅವ್ರಿಗೆ, ಅಪ್ಪ ಫಸ್ಟ್ ವಿಡಿಯೋ ನೋಡ, ಕ್ರೇನ್ ಆಪರೇಟರ್ ನನಗೆ ಸಿಗ್ನಲ್ ಕೊಟ್ಟ ಮೇಲೆ ನಾ ಮುಂದೆ ಹೋಗಿನಿ, ಅಲ್ಲಿ ಮಟ್ಟ ನಾ ಮುಂದೆ ಹೋಗೇ ಇಲ್ಲ. ಅಜೀಬ್ ಜನ ಅದಾರು. ಒಟ್ಟು ಕಮೆಂಟ್ ಮಾಡ್ಬೇಕಾ, ಬಂದ್ ಕಮೆಂಟ್ ಮಾಡ್ಬೇಕು. 20 ವರ್ಷ ಆತೇನ್ಲಪ್ಪ ನಾವು ಗಾಡಿ ಹೊಡ್ಯಾಕತ್ತ ಹೆಚ್ಚು ಕಮ್ಮಿ. ಈ ರೂಟ್ ಅಂತಲ್ಲ, ಒಟ್ಟು ನಮ್ದು ಡ್ರೈವಿಂಗ್ ಸ್ಟಾರ್ಟ್ ಆಗಿ ಇನ್ನೊಂದು 3 ವರ್ಷ ಹೋದ್ರೆ ಆಯ್ತು, 20 ವರ್ಷ ಆಗುತ್ತೆ. ಹೆಚ್ಚು ಕಮ್ಮಿ 16-17 ವರ್ಷದಿಂದ ಡ್ರೈವಿಂಗ್ ಮಾಡಾಕತ್ತೆ. 2006ರಿಂದ 19 ಚಾಲೂ ಮಾಡಿದ್ ನೋಡಿ, ಏಜ್ 19 ಇವತ್ತಿನವರೆಗೂ ಸರ್ವಿಸ್ ಒಳಗೆ ಒಂದು ಆಕ್ಸಿಡೆಂಟ್ ಇಲ್ಲ, ಒಂದು ಟಚ್ ಮಾಡಿಲ್ಲ ಎಲ್ಲೂ ಗಾಡಿ. ಎಲ್ಲಪ್ಪಿ ಅಲ್ಲೇ ಅದು ಗಾಡಿ ತಗೋಬೇಕಾರೆ ಅದು ಗ್ಲಾಸ್ ಮೇಲೆ ಕ್ರ್ಯಾಕ್ ಇತ್ತು. ನೀವು ಮಗ ಕೌಂಟ್ರ್ ಅವ ಇಲ್ಲೇನ ಹೊಡೆದಿ ನೋಡಂತ ಹೇಳಾಗತ್ತವ. ಅವ್ ಹೊಡೆದಿರಲ್ಲ, ಗಾಡಿ ತಗೋಬೇಕಾರ ಹಂಗಿತ್ತದ. ನನ್ ಕೈಯಾಗ ಇನ್ನೂ ಮಟ್ಟ ಗಾಡಿ ಎಲ್ಲೂ ಟಚ್ ಆಗಿಲ್ಲ, ದೇವ್ರದ ಆಗಿಲ್ಲ. ನಮ್ಮನ್ನೇ ನಡೀತೀರಿ ನೀವು. ನಿನಗೂ ಮೆಮಿಕ್ರಿ ಮಾಡಕ್ ಬಾ 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 ರಾಜ ಮಾಡ್ಬಿಡ್ತಿದ್ದ. ಈಗ ಬಾರಪ್ಪ ಏನಪ್ಪ ರಚ್ಕುಬರ, ಅಲ್ಲ ಆಗಿರೋದನ್ನ ನೀನ್ ಮಾತಾಡ್ತಾ ಇದೆಯಲ್ಲ, ಅದನ್ನ ಬಿಟ್ಬಿಟ್ಟು ನಿಗಾ ವಹಿಸಿ ಗಾಡಿ ಓಡಿಸಿದ್ರೆ ನನಗೂ ಸ್ವಲ್ಪ ಮನಸ್ಸಿಗೆ ಹದ ಆಗುತ್ತೆ. ಇರುತ್ತೆ ಹೋದ್ರಪ್ಪಾಜಿ, ನಿಜ ಬೇಕಾಗುತ್ತೆ. ನಿಜ ಬಾಯಿಗೆ ಬಂದಂಗ ಆಗುತ್ತಾ? ನನ್ ಮಗಂಡ ಜಗ್ಡ ಅಷ್ಟಾಯ್ತಾ, ಗಾಡಿ ಸರಿ ಓಡಿಸ್ಬೇಕು. ಇದು ಹೋದ್ರೆ ಇಲ್ಲಿ ಏನಾದ್ರು ಆಗ್ಬಿಡ್ತೆ, ನಾನ್ ಜಗಲ್ ಬಿಡ್ತೀನಿ. ಅಷ್ಟಾಯ್ತಾ? ನನ್ ಫ್ಯಾನ್ಸ್ ಅಸೋಸಿಯೇಷನ್ ನಿನ್ ಗೊತ್ತಾ? ಭಾರಿ ಮಾಡ್ತೀರ, ಮಾಡು, ಕಂಟಿನ್ಯೂ ಮಾಡು, ಮಾಡ್ಬಿಡ. ಅವನ ಸ್ಟಾರ್ಟಿಂಗ್ ಅನ್ಸುತ್ತೆ ಸ್ಟಾರ್ಟಿಂಗ್ ಮಾಡ. ನೀವ್ ಒಂದ್ 2 ಸಲ ನೀವ್ ಮಾಡ್ದಿ, ಇಂಪ್ರೂವ್ಮೆಂಟ್ ಬರುತ್ತೆ. ಅಂದ್ರೆ ದೇಶಪಾಂಡೆ ಆಮೇಲೆ ಒಂದ್ ಹೇಳ್ತೀನಿ ನಿಂಗೆ, ಸೋಷಿಯಲ್ ಲೈಫಿಗೆ ಬರ್ತಿ, ರೆಡಿ ಆಗಿ ಬರ್ಬೇಕು. ನೀನು ಒಂದು ವಿಡಿಯೋ ಹಾಕ್ತಿ ಅಂತ ಇಟ್ಕೋ, ಒಂದು 100 ಜನ ಲೈಕ್ ಮಾಡಿದ್ರ ಅದ್ರಾಗ ಒಂದು 10 ಜನ ನಿನಗೆ ಅದ್ರೊಳಗೆ ನೆಗೆಟಿವ್ ಹುಡುಕ್ತಾರ. ನೀ ಡೈಲಾಗ್ ಸರಿ ಹೊಡಿಲಿಲ್ಲ, ಡಿಮೋರಲೈಸ್ ಮಾಡೋರು ಬಹಳ ಮಂದಿ ಇರ್ತಾರೆ. ಆ 10 ಮಂದಿ ಬಗ್ಗೆ ನೀ ತಲೆ ಕೆಡಿಸ್ಕೋಬಾರ. ಅವಾಗ ಸ್ವಲ್ಪ ನಾನು ಇದಾಗಿತ್ತು. ಅದೇನಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಒಂದು ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಲೈಫಿಗೆ ಬರ್ತೀಯಾ, ಮೆಂಟಲಿ ಯು ಹ್ಯಾವ್ ಟು ಬಿ ರೆಡಿ. ಈಗ ನೀ ಡೈಲಾಗ್ ಹೊಡೆದಿ, ನನಗ್ ಲೈಕ್ ಆತ, ನಾ ಒಪ್ಕೊಂಡೆ, ಐತಪ್ಪ ಇವನ್ ಕಡೆ ಟ್ಯಾಲೆಂಟ್ ಐತೆ ಅಂತ ಒಪ್ಕೋತೀನಿ. ಇನ್ನೊಬ್ಬ ಬರ್ತಾನ, ಏನ್ ಗೊತ್ತೈತೆ, ಆ ಲೆವೆಲ್ಗೆ ಮ್ಯಾಚ್ ಮಾಡ್ಲಿಲ್ಲ ಅವ. ಅನ್ನೋರು ಇರ್ತಾರ, ಅನ್ನೋರ ಬಾಳ ಮಂದಿ ಅದಾರ. ಅದ ಆಶೀರ್ವಾದ ಅಂತ ಇಟ್ಕೋಬೇಕ. ನೀವು ಅನ್ಕೊಂತೀರಿಪ್ಪ ನಂದೇನ್ ಪ್ರಯತ್ನ ಐತಿ, ನಾ ಮಾಡ್ತೀನಿ. ಚೆನ್ನಾಗಿ ಶತ್ರುಗಳು ಇರ್ಲಿಲ್ಲ ಅಂದ್ರೆ ನಾವು ಬೆಳೆಯುದಿಲ್ಲ. ಅದನ್ನ ನಾವ ಇದ್ದಾಗಿ ತಗೋಬೇಕು, ಏನ ಪಾಸಿಟಿವ್ ಆಗಿ ತಗೋಬೇಕು, ಛಲ ಆಗಿ ತಗೋಬೇಕು. ಅದನ್ನ ಎಲ್ಲದಕ್ಕೂ ಪಾಸಿಟಿವ್ ಆಗಿರ್ಬೋದು. ಇಲ್ಲ ಅಯ್ಯೋ ನನಗವ ಏನೋ ಕಮೆಂಟ್ ಮಾಡ್ದ, ನನಗವ ನೆಗೆಟಿವ್ ಹೇಳ್ದ, ಅವೆಲ್ಲ ಇಲ್ಲ. ಅವು ಯಾವ ಮುಂದೆ ಬರುದಿಲ್ಲ. ಏನ್ ನೆಗೆಟಿವ್ ಕಮೆಂಟ್ ಮಾಡ್ತಿರ್ತಾರ ನೋಡು, ಅವ್ರು ಯಾರು ಯಾವತ್ತು ನಮ್ಮ ಮುಂದೆ ಬಂದು ನಿಂದಿರುದಿಲ್ಲ. ಎಲ್ಲೋ ಮೂಲ್ಯಾಗ ಇಟ್ಕೊಂಡಿರ್ತಾವ, ಫೇಕ್ ಅಕೌಂಟ್ ಇರ್ತಾವ. ಮತ್ ಮ್ಯಾಕ್ಸಿಮಮ್ ನೆಗೆಟಿವ್ ಅಕೌಂಟ್ ಏನ್ ಬರ್ತಾವ, ನೆಗೆಟಿವ್ ಕಮೆಂಟ್ ಫೇಕ್ ಅಕೌಂಟ್ ಇರ್ತಾವ, ಅಥವಾ ಹೆಸರು ಇರುದಿಲ್ಲ ಅದ್ರಾಗ. ಪ್ರಿನ್ಸ್ 112, ಚಾರ್ಲಿ 222, ಅವ್ರ ಹೆಸರು ಐಡೆಂಟಿಟಿನೇ ಇರುದಿಲ್ಲ. ಅವಕ್ಕ ಐಡೆಂಟಿಟಿ ಇಲ್ಲದೆ ಇರೋರದ ಬಗ್ಗೆ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಸೋಷಿಯಲ್ ಲೈಫ್ನಾಗ ಬಂದ ಮೇಲೆ. ಈಗ ನಂದು ಈಗ ಕಡಿಮೆ ಮಾಡೀನಿ ವಿಡಿಯೋ ಮಾಡೋದು. ಯೂಟ್ಯೂಬ್ ಒಳಗ ಅಥವಾ ಇನ್ಸ್ಟಾಗ್ರಾಮ್ನಾಗ ಒಂದ್ 2-3 ಕಾಮಿಡಿ ರೀಲ್ಸ್ ಮಾಡಿ ಬಿಟ್ಟಿವಿ ನಾವು. ನನ್ನ ಫ್ರೆಂಡ್ ಒಂದ್ಸಲ ಅದ ಇದು ಟ್ರೆಂಡ್ ನಡೆದಿತ್ತಲ್ಲ ಮೊನ್ನೆ ಮಡ್ರಾಸಾಯಿ,
ಮರ್ಡರ್ ಸಹಿತ ನಡೆದಾಗ ನಾನು ನನ್ನ ಫ್ರೆಂಡ್ ಅವ ಹೆಲ್ತ್ ಇನ್ಸ್ಪೆಕ್ಟರ್ ಅವ ಸರಿ ಅವ್ ಮಾಡೋಣಂತ ನಡಿಪ ಹೋಗುನಂತ ಒಂದ್ ಮಾಡಿದ್ವಿ ರೀ ಇಲ್ಲ ಬಂತ ಸ್ವಲ್ಪ ಜನ ಚಲೋ ಆತಂದ್ರ ಒಂದ್ ಸ್ವಲ್ಪ ಜನ ನಿಮ್ದು ಟೈಮಿಂಗ್ ಸರಿ ಇರಲಿಲ್ಲ, ಸರಿ ಹಂಗ ಮಾಡ್ಕೋಬೇಕಿತ್ತ ಹಿಂಗ ಮಾಡ್ಕೋಬೇಕಿತ್ತ. ಅದನ್ನ ನಾವೇನ್ ತಿಳ್ಕೊಬೇಕ, ಆಯ್ತಪ್ಪ ನನ್ನ ನೆಕ್ಸ್ಟ್ ರೀಲ್ ಒಳಗ ಅದನ್ನ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ತಿಳ್ಕೊಬೇಕು. ಅವ ನನಗ ಹಿಂಗಂದ, ಅವ ನನಗ ಬೈದ, ಅದು ತಗೋಬೇಕು. ಕೆಲವೊಬ್ರ ಒಳ್ಳೇದಕ್ಕೂ ಹೇಳ್ತಾರ, ಇಲ್ಲ ಇದನ್ನ ಒಂದ್ ಸ್ವಲ್ಪ ತಿದ್ಕೋ ಚಲೋ ಆಗ್ತೈತಿ. ಇಲ್ಲ ಒಬ್ಬೊಬ್ರ ಬರೀ ಡಿಮೋರಲೈಸ್ ಮಾಡಕ ಬಂದಿರ್ತಾರ, ಅವ್ರ ತಲೆ ಕೆಡಿಸ್ಕೋಬಾರ್ದು. ಅವ ಏನ್ ಕಡಿಮೆ, ಅವ ಹಿಂದೆ ಕುಂತ ನೋಡ, ಅವನ್ ಕಡಿಮೆ ಇಲ್ಲ, ಅವನು ಹಾಡು ಚಲೋ ಹಾಡ್ತಾನ ಐತಿ. ಅವು ಹೇಳ್ಬಾರ್ದು ನಾವು, ಅವನ್ ಹೆಂಗ ಗೊತ್ತೈತಿ ಈಗ ಹಿಡನ್ ಟ್ಯಾಲೆಂಟ್ಸ್ ಅವು ನಮ್ 4 ಮಂದಿ ದೋಸ್ತರ, ಇಲ್ಲ ನಮಗ್ ಯಾರ ಕಂಫರ್ಟೇಬಲ್ ಝೋನ್ ಇರ್ತಾರ, ಅವ್ರು ಬಂದಾಗ ಅದನ್ನ ನಾವು ನಮ್ದು ಎಂಜಾಯ್ಮೆಂಟ್ ಸಲುವಾಗಿ, ನಮ್ಮ ಖುಷಿ ಸಲುವಾಗಿ ಮಾಡ್ಕೋತೀವಿ. ನಾವು ಸ್ಕೂಲ್ ಎಲ್ಲ ಏನ್ ಮಾಡ್ಬೇಕೆಲ್ಲ ಮಾಡ್ಬಿಟ್ಟಿವಿ ಸ್ಕೂಲ್ ಕಾಲೇಜ್ನಾಗ. ಅವಾಗ ಮತ್ ನಮ್ದು ಅದು ಕದರ ಬೇರೆ ಇತ್ತು. ಅವಾಗ ಏನಾರು ಒಂದ್ ನಾಟಕ ಇತ್ತು, ನಾವು ಸ್ಪರ್ಧೆ ಇರ್ತಾರ, ನಾವು ಫಸ್ಟ್ ಅಲ್ಲಿ ಮುಂದೆ ಎಲ್ಲಾ ಸರ್ ಟೀಚರ್ಗಳಿಗೆ ಕಣ್ಣಿಗೆ ಕಡದ್ ನಾವ ಬರ್ರಿಪ್ಪ ಬರ್ರು ಅದ್ ಮಾಡ್ರು ಇದ್ ಮಾಡ್ರು ಫಸ್ಟ್ ಹೋಗುತ್ತಲ್ಲಪ್ಪ. ಹಾ ಅಲ್ಲೊಂದು ಸ್ಲಿಪ್ ನೋಡ್ಕೊಂಡ್ ಬಂದು ನಾವ್ ಇಲ್ಲಿ ಮಾಡಿದ್ವಿ. ಇಲ್ಲಿ ಮಾಡಿ ಅದನ್ನ ಅದ್ಯಾವ್ದಲ್ಲ ನಾನು ನಂಗೆ ಹೊಟ್ಟೆ ನೋವು ಅಂತೇಳಿ ಅದ ಗೊತ್ತದ ಇದು ಗದಾಯುದ್ಧ ಪ್ರಸಂಗ ಮಾಡಿದ್ವಲ್ಲ ಹೈಸ್ಕೂಲಲ್ಲಿ. ಹೌದು. ನಾನು ನನಗೆ ಕೃಷ್ಣನ್ ಪಾತ್ರ ಮಾಡಿಕೊಟ್ಟಿದ್ರು. ಪ್ರಾಕ್ಟೀಸ್ ಗಿಕ್ಟೀಸ್ ರಿಹರ್ಸಲ್ ಗಿಹರ್ಸಲ್ ಎಲ್ಲ ಚಲೋ ಆಗಿತ್ತು ಅಷ್ಟೇ. ಮತ್ತ ಅವಾಗ ಯಾರು ಟೀಚರ್ಸ್ ಸಪೋರ್ಟ್ ಮಾಡಲಾಗಿದ್ರ? ಸ್ವಲ್ಪ ರೆಡಿ ಆಗ್ತಿದ್ರು, ನಾವು ರೆಡಿ ಹೇಳ್ತಿದ್ರೆ ಮಾಡ್ಕೊಡ್ತಿದ್ರೆ, ಸಪೋರ್ಟ್ ಮಾಡ್ತಿದ್ರೆ. ಯಾವ್ದಾರ ಡೈಲಾಗ್ ನೆನಪಿದ್ದಾನ? ನೆನಪೈತಿ, ಅಲ್ಲೇ ಮೇನ್ ಟೈಮ್ನಾಗ ಮರ್ತು ಬಿಟ್ಟಿದ್ದೆ ಡೈಲಾಗ. ಸ್ಟೇಜ್ ಮೇಲೆ ಜಗಳ ಹತ್ತಿ ಬಿಡ್ತ. ಆಮೇಲೆ ಇದು ಗದಾಯುದ್ಧ ಪ್ರಸಂಗ ರೆಡಿ ಮಾಡಿದ್ವಿ. ದುರ್ಯೋಧನ ವೈಶಂಪಾಯನ ಸರೋವರದೊಳಗೆ ಮುಳುಗ್ತಾನ, ಭೀಮನ ಕೃಷ್ಣ ಕರ್ಕೊಂಡ್ಬಂದು ಹುಡುಕ್ತಿರ್ತಾನ. ಅದು ಸೀನ್ ಅದಾದ್ಮೇಲೆ ಗದಾಯುದ್ಧ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮ್ಯೂಸಿಕ್ ಬೇಕಲ್ಲ, ಅದು ಹಿಂದ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಯಾವ್ದು ಹಾಕುನು ಹುಡುಕಿ 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 ಅವ ಟೈಮ್ನಾಗ ನಾನು ಹುಡುಕಿದ್ದೆ ಯಾವ್ದ ಭಕ್ತ ಪ್ರಹ್ಲಾದ ಫಿಲಮ್ನಾಗ ಅವ ಹಿರಣ್ಯಕಶ್ಯಪು ವಿಷ್ಣುನ ಬೆನ್ನ ತೊಕ್ಕನ್ ಏ ಹರಿ ಅಂತ ಹೇಳಿ. ಯಾವ್ದದ ಸಾಂಗ್ ಐತ್ ನೋಡೋದು, ಸಿಗಿವೆ ಕ್ಷಣದಲ್ಲಿ ನನ್ನ ಎಲ್ಲಿ ಹೋದರೇನು ನಿನ್ನ, ಆ ಹಾಡಿದ್ದ ಸ್ಟಾರ್ಟಿಂಗ್ ಮ್ಯೂಸಿಕ್ ಜಬರ್ದಸ್ತ್ ಕೊಟ್ಟಾನದು. ಇದ್ರದ್ದು ಸಿಡಿಲಿಂದ ಎಲ್ಲ ಆ ಸ್ಟಾರ್ಟಿಂಗ್ ಅಷ್ಟೇ ಮ್ಯೂಸಿಕ್ ತಗೊಂಡ್ವಿ. ಅದು ಮ್ಯೂಸಿಕ್ ತಗೊಂಡು ಅದಕ್ಕೆ ಸೆಟ್ ಮಾಡಿ ಆಯ್ತು, ಎಲ್ಲ ರೆಡಿ ಆಯ್ತಾ, ಗ್ಯಾದರಿಂಗ್ ಸ್ಟಾರ್ಟ್. ಹೋಗಿವಿ ಸ್ಟೇಜ್ ಮೇಲೆ, ಎಲ್ಲ ಹೇಳ್ಕೊಂತ ಹೋಗಿವಿ. ಆಮೇಲೆ ನಾ ಭೀಮಕ್ಕೆ ಕರ್ಕೊಂಡು ಬರ್ತೀನಿ, ಜೊತೆಗೆ ಕರ್ಕೊಂಡ್ಬಂದು ಅವಂಗ ದುರ್ಯೋಧನನ ಹೆಜ್ಜೆ ಗುರುತು ತೋರಿಸಿ ಡೈಲಾಗ್ ಇರ್ತೈತಿ. ಭೀಮಸನ್ನ ಇದೋ ನೋಡು ಹೆಜ್ಜೆ ಗುರುತುಗಳು, ದುರ್ಯೋಧನ ಇದೇ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು, ಈ ಟೈಪ್ ಒಂದು ಡೈಲಾಗ್ ಹೇಳಿ ಅವಂಗ ಭೀಮಸೇನ ಬಾಯಿಗೆ ಬಂದಂಗೆ ಬೈತಾನ ದುರ್ಯೋಧನ. ಆ ಬೈಗಳ ಬೈಯೋದಕ್ಕೆ ದುರ್ಯೋಧನ ಏನ್ ಮಾಡ್ತಾನ, ಎದ್ದು ಬರ್ತಾನ. ಎದ್ದು ಬಂದ್ಮೇಲೆ ಅವ್ರಿಬ್ಬರ ನಡಕ ಗದಾಯುದ್ಧ ಆಗ್ತಾ ಇರ್ತೈತಿ. ಗದಾಯುದ್ಧ ಆಗ್ಬೇಕಾದ್ರೆ ನಡಕ ಕೃಷ್ಣ ನಾನು ಸಿಗ್ನಲ್ ಕೊಡ್ಬೇಕು ಭೀಮಾಗ, ದುರ್ಯೋಧನಿಗೆ ನೋಡಿ ಅಂತ ಹೇಳಿ. ನಾನು ಅದೇ ಸಿಗ್ನಲ್ ಕೊಡ್ಲೇ ಇಲ್ಲ. ಸ್ಟೇಜ್ ಮೇಲೆ ನಿಂತೆ ಅಷ್ಟು ಜನಕ್ಕೆ ನೋಡಿ ಅದೇನೋ ಆಗಿ ಒಂಥರ ಮೈಂಡ್ ಬ್ಲಾಂಕ್ ಆಗಿ ಸುಮ್ಮನೆ ನಿಂತ್ಬಿಟ್ಟೆ. ನಾವು ಇಬ್ರದ್ದು ಗದಾಯುದ್ಧ ನೋಡ್ಕೊಂತ. ಮ್ಯೂಸಿಕ್ ಮುಗಿಯಾಕ್ ಬಂದೈತಿ. ಗುರುದತ್ತ ಯಾರ ಇಲ್ಲ ಗುರುದತ್ತ ಇದು ನಮ್ಮ ಭೀಮ, ನಮ್ಮ ವಿಘ್ನೇಶ್ವರ ಭಟ್ರು ದುರ್ಯೋಧನ. ಅವ್ರಿಬ್ರು ನಾನು ನೋಡಾಕತ್ತಾರ. ಅವ್ರಿಬ್ರು ನನಗ್ ಸಿಗ್ನಲ್ ಕೊಡಾಕತ್ತಾರ, ಸಿಗ್ನಲ್ ಕೊಡ ಅಂತೇಳಿ. ನಾನು ಅವ್ರಿಬ್ರದ್ದು ಗದಾಯುದ್ಧ ನೋಡ್ಕೊಂಡ್ ನಿಂತು ಬಿಟ್ಟಿನಿ. ಮ್ಯೂಸಿಕ್ ಮುಗಿಯಾಕ್ ಬಂದೈತಿ, ಮಾಡ್ತೇನ. ಲಾಸ್ಟಿಗೆ ಭೀಮಸೇನ ತಗೊಂಡ ತೊಡಿ ಹೊಡೆದ್ ನಡಿ ಅಂದ ದುರ್ಯೋಧನ ಅಂತ. ಪರ್ದ ಹೇಳಿದ ಮೇಲೆ ನಾನ ಅಲ್ಲಲ್ಲಿ ಭೀಮಗ ನಾ ಸಿಗ್ನಲ್ ಕೊಟ್ಟಿಲ್ಲ, ನೀ ಹೆಂಗ್ ತೊಡಿ ಹೊಡೆದೆವು ನಮ್ ಗುರುದತ್ತಿಗ. ಏ ಗುರುದತ್ತ, ನಾನ್ ನಿಂಗೆ ಸಿಗ್ನಲ್ ಕೊಟ್ಟಿಲ್ಲ, ಹಿಂಗ ನೀ ಹೆಂಗ್ ಹೊಡೆದಿ ತೊಡಿ? ಗುರುದತ್ತ, ಅಲ್ಲೋ ಮರ ನಿನಗ್ ನಾನ್ ನಿನಗ್ ಸಿಗ್ನಲ್ ಕೊಡತ್ತೀನಿ, ಸಿಗ್ನಲ್ ಕೊಡಂತೇಳಿ ಸಿಗ್ನಲ್ ಕೊಡ, ನೀ ಕೊಡಾಕತ್ತಿಲ್ಲ, ಮ್ಯೂಸಿಕ್ ಮುಡ್ಗ್ಯಾಕ್ ಬಂತ, ನಾ ಏನ್ ಮಾಡ್ಲಿ ಅಂತವ. ಆಯ್ತು ಬಿಡತ್ಲಾಗ ಅಂತೇಳಿ ಚಲೋ ಮುಡ್ಸಿ. ಹಿಂಗ ಆಗ್ತಿರ್ತಾವ ಕೆಲವೊಂದಿಷ್ಟು ಸಣ್ಣ ಸಣ್ಣ. ಬಟ್ ಅದು ಯಾವ ರೀತಿ ಇದು ಮಾಡ್ಬೇಕು, ಮ್ಯಾನೇಜ್ ಮಾಡ್ಕೋಬೇಕವ, ಇಮಿಡಿಯೇಟ್ ಮ್ಯಾನೇಜ್ ಮಾಡ್ಬೇಕ. ಡಿಗ್ರಿ ಕಾಲೇಜ್ ಒಳಗಿದ್ದಾಗ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಆಕಾಶವಾಣಿ ನಮ್ದು ಧಾರವಾಡ ಕೇಂದ್ರಕ್ಕೆ ಅವಾಗ ಒಂದು ಗುರುವಾರ ಸಾಯಂಕಾಲ ಒಂದು ಪ್ರೋಗ್ರಾಮ್ ಬರ್ತೈತಿ, ಯುವ ಗೊಂಚಲು ಅಂತೇಳಿ. ಯುವ ಗೊಂಚಲು ಒಳಗೆ ಹೋಗಿ ನಾನು ಜೋಕ್ಸ್ ಹೇಳಿದ್ದೆ, ನನ್ನ ಫ್ರೆಂಡ್ ಕವಿತೆಗಳು ಹೇಳಿದ್ದ,
ಮೋಹ ಇವೆಲ್ಲ ಹೆಂಗ್ ಮನುಷ್ಯಂಗ್ ಇದ್ ಮಾಡ್ತಿದ್ದೆ ಇದ ಯಾಕೆ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬಾರ್ದು ಅರ್ಥತ್ಲ ಅವ್ನ್ ಇದ್ರಲ್ಲಿ ನೋಡಿದ್ರಲ್ಲ ನೀನು ಅವ್ನ್ ಮಾಡೋ ಸರಿ ಅಂತ ಅನಿಸ್ತೈತಿ ಹೌದು. ಅರ್ಥ ಆಯ್ತಾ ಇಲ್ಲ ಹೆಂಗಕ್ಕೈತಿ ಗೊತ್ತೈತಿ, ಈಗ ಬೇರೆಯವ್ರ ನಾನು ನನ್ನ ಸ್ಥಾನದಲ್ಲಿದ್ದು ಬೇರೆಯವ್ರನ್ನ ಜಡ್ಜ್ ಮಾಡೋದು ಯಾವತ್ತೂ ತಪ್ಪ. ಅವನ ಸ್ಥಾನದಲ್ಲಿ ನಾ ಇದ್ದಾಗ ನಾ ಏನು ಮಾಡ್ತಿದ್ದೆ ಹಾ. ಅದನ್ನ ಯಾರು ನೋಡೋರು ಅದ. ಈಗ ನೀನು ಒಂದ್ ಫಿಲ್ಮ್ ನೋಡತ್ತೇನ, ಒಂದ್ ಯಾವ್ದೊಂದ್ ಫಿಲ್ಮ್ ನೋಡತ್ರಿ, ವಿಲನ್ ನೀವು ಕೆಟ್ಟವನ ಇವ್ ಒಳ್ಳೆವಂತ ನಾವ್ ಹೇಳ್ತೀವಿ, ಬಟ್ ಅವ್ ಎದಕ್ ಅದ್ ಮಾಡತ್ತಾನ ಅದೊಂದು ರೀಸನ್ ಇರ್ಬೇಕು. ಅವ ಎಲ್ಲೋ ಒಂದು ಮೂಲೆ ಒಳಗೆ ಟ್ರಿಗರ್ ಆಗಿರ್ತಾನ. ಟ್ರಿಗರ್ ಆದ ತಕ್ಷಣ ಏನಾಗೈತಿ, ಕೆಲವೊಂದಿಷ್ಟು ಈಗ ನನಗೆ ಹೊರ ನಿನಗೆ ಯಾರಿಗೂ ಆಗಿರ್ಬೋದು, ನಮ್ಮ ಒಳಗಿನ ಇಮೋಷನ್ಸ್ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನನಗಿತ್ತಲ್ಲ, ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ. ಎಲ್ಲರಿಗೂ ಅದು ಇರುವುದಿಲ್ಲ. ಅವಾಗೇನು ಮಾಡ್ತಾವ, ಅದು ಒಂದು ಲಿಮಿಟ್ ಇರ್ತೈತೆ. ಲಿಮಿಟ್ ಕ್ರಾಸ್ ಆಗ್ಕೊಳ್ಳೆಲ್ಲ ಮನುಷ್ಯ ಮತ್ತೆ ವಾಪಸ್ ಬರೋದಿಲ್ಲ, ಹೊಟ್ಟು ಬಿಡ್ತಾನೆ. ಅವನಿಗೆ ಮನ್ಸಿಗೆ ಬಂದಿದ್ದ ತಿಳಿದಿದ್ದ ಮಾಡ್ಕೊಂತ ಹೊಟ್ಟು ಬಿಡ್ತಾನೆ.